ನಮ್ಮ ಹಿಂದಿನ ವಿಡಿಯೋದಲ್ಲಿ ವೇದವ್ಯಾಸರು ಕುರುಕುಲದ ಅವನತಿಯನ್ನು ತಡೆಯಲು ನಿಯೋಗದ ಮೂಲಕ ಧೃತರಾಷ್ಟ್ರ, ಪಾಂಡು ಹಾಗೂ ವಿದುರನ ಜನನಕ್ಕೆ ಕಾರಣವಾಗುತ್ತಾರೆ ಅಂತ ನೋಡಿದ್ವಿ. ಈ ವಿಡಿಯೋದಲ್ಲಿ ವೇದವ್ಯಾಸರ ಮಹಾಭಾರತದ ಇನ್ನೊಂದು ಸನ್ನಿವೇಶವನ್ನು ನೋಡೋಣ. ಧೃತರಾಷ್ಟ್ರ ಮತ್ತು ಪಾಂಡು ವಯಸ್ಕರಾದ ನಂತರ ಭೀಷ್ಮರು ಪಾಂಡುವಿಗೆ ಪಟ್ಟಾಭಿಷೇಕವನ್ನು ಮಾಡುತ್ತಾರೆ. ಪಾಂಡುರಾಜ ಒಮ್ಮೆ ಬೇಟೆಗಾಗಿ ಕಾಡಿಗೆ ತೆರಳಿದಾಗ 2 ಜಿಂಕೆಗಳು ಸಂಭೋಗದಲ್ಲಿದ್ದಾಗ ಅದರ ಮೇಲೆ ಬಾಣ ಪ್ರಯೋಗ ಮಾಡುತ್ತಾನೆ. ಆಗ ಒಂದು ಜಿಂಕೆಗೆ ಬಲವಾಗಿ ಪೆಟ್ಟು ಬಿದ್ದು ಅದು ಋಷಿಯ ರೂಪವನ್ನು ತಾಳುತ್ತದೆ. ಋಷಿ ಕಿಂದಮ ತನ್ನ ಪತ್ನಿಯೊಡನೆ ಜಿಂಕೆಯ ರೂಪದಲ್ಲಿ ವಿಹರಿಸುತ್ತಿದ್ದ. ಇದನ್ನು ತಿಳಿಯದೆ ಪಾಂಡು ಬಾಣಪ್ರಯೋಗ ಮಾಡಿದ್ದ. ನಂತರ ಋಷಿ ಕಿಂದಮರು ಪಾಂಡುರಾಜನಿಗೆ, ನೀನು ಯಾವುದೇ ಹೆಣ್ಣಿನ ಬಳಿ ಸಂಭೋಗದ ಉದ್ದೇಶವನ್ನಿಟ್ಟುಕೊಂಡು ಅವರ ಬಳಿ ತೆರಳಿದರೆ ಕೂಡಲೇ ನಿನಗೆ ಮರಣ ಬರಲಿ ಎಂದು ಶಾಪ ನೀಡುತ್ತಾರೆ. ಈ ಶಾಪದಿಂದ ತನಗೆ ಇನ್ನು ಮುಂದೆ ಮಕ್ಕಳಾಗುವುದಿಲ್ಲ ಎಂದು ತಿಳಿದು ರಾಜ್ಯವನ್ನು ತೊರೆದು ಪತ್ನಿಯರೊಂದಿಗೆ ಕಾಡಿಗೆ ತೆರಳುತ್ತಾನೆ. ಧೃತರಾಷ್ಟ್ರನನ್ನು ಕಾರ್ಯಕಾರಿ ರಾಜನನ್ನಾಗಿ ಮಾಡುತ್ತಾನೆ. ಕಾಲಕ್ರಮೇಣ ಪಾಂಡುವಿನ ಪತ್ನಿ ಕುಂತಿ ದೈವವರ ಪ್ರಸಾದದಿಂದ ಯುಧಿಷ್ಠಿರ ಹಾಗೂ ಭೀಮನನ್ನು ಪಡೆಯುತ್ತಾಳೆ. ಧೃತರಾಷ್ಟ್ರನ ಪತ್ನಿ ಗಾಂಧಾರಿಗೆ 100 ಗಂಡು ಮಕ್ಕಳ ವರವಿದ್ದದ್ದರಿಂದ ಆಕೆಯು ಗರ್ಭವತಿಯಾಗುತ್ತಾಳೆ. ಆದರೆ 2 ವರ್ಷಗಳಾದರೂ ಅವಳಿಗೆ ಹೆರಿಗೆಯಾಗುವುದಿಲ್ಲ. ಹೀಗಿದ್ದಾಗ ಆಕೆ ಅದನ್ನು ಗರ್ಭಪಾತ ಮಾಡಿಕೊಂಡು ಒಂದು ಬೃಹತ್ ಮಾಂಸಮುದ್ದೆಯನ್ನು ಪಡೆಯುತ್ತಾಳೆ. ಆಗ ಸತ್ಯವತಿಯು ವೇದವ್ಯಾಸರನ್ನು ಕರೆಯುತ್ತಾಳೆ. ವೇದವ್ಯಾಸರು ತಮ್ಮ ಜ್ಞಾನದಿಂದ ಆ ಪಿಂಡವನ್ನು 101 ಭಾಗಗಳನ್ನಾಗಿ ಮಾಡಿ ಮಡಕೆಯಲ್ಲಿ ಕಟ್ಟಿ ಗರ್ಭದ ವಾತಾವರಣವನ್ನು ನಿರ್ಮಿಸುತ್ತಾರೆ. ನಂತರ ಒಂದೊಂದೇ ಮಕ್ಕಳ ಜನನವಾಗುತ್ತದೆ. ಹೀಗೆ ವೇದವ್ಯಾಸರು 2ನೇ ಬಾರಿಗೆ ಕುರುಕುಲದ ಉದ್ಧಾರವನ್ನು ಮಾಡುತ್ತಾರೆ.